ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಎಲ್ಲರೂ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ, ಕಡ್ಡಾಯ ಕನ್ನಡ ಪೇಪರ್ಗೆ ಇನ್ನೂ 2 ದಿನ ಬಾಕಿ ಐತಿ ಫ್ರೆಂಡ್ಸ್. ಹಾಗಾಗಿ ನಾವು ನಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ರಲ್ಲ, ಯಾವ ರೀತಿ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರ್ತಾವೋ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳಿ, ಕಡ್ಡಾಯ ಕನ್ನಡದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇನ್ನು ನಂದು ವಿಡಿಯೋ ಎಲ್ಲ ಇವತ್ತು ನಾನು ಕಂಪ್ಲೀಟ್ ಆಗಿ ಕನ್ನಡದ ಬಗ್ಗೆ ವಿಡಿಯೋ ಏನು ಓದ್ತೀನಿ ಮತ್ತು ವಿಡಿಯೋ ಮಾಡ್ತೀನಿ. ಆದರೆ ಅದನ್ನು ಅಪ್ಲೋಡ್ ಮಾಡೋದು ನಾಳೆ ಬೆಳಗ್ಗೆ. ಹಾಗಾಗಿ ನೀವು ಒಂದೇ ದಿನ ಉಳಿದ್ಬಿಡುತ್ತೆ. ನಮ್ಮ ಫ್ರೆಂಡ್ಸ್ ನಾನೇನೇನು ಓದ್ತೀನಿ ಅನ್ನೋದನ್ನು ನೋಡ್ಕೊಂಡು ಓದೋರು ನನ್ನ ಫ್ರೆಂಡ್ಸ್ ಅದಾರ. ಹಾಗಾಗಿ ನಾನು ಇವತ್ತು ಏನು ಓದ್ತೀನಿ ಅನ್ನೋದನ್ನು ಅಡ್ವಾನ್ಸ್ ಆಗಿ ಹೇಳಿಬಿಟ್ರೆ ಅವರು ಸಹ ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು KE ಅವರು ನಡೆಸಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನಾನು ಇವಾಗ ಅನಾಲಿಸಿಸ್ ಮಾಡಿದ್ದೀನಿ. ಅದರ ಬಗ್ಗೆ ನಿಮಗೆ ಹೇಳ್ತೀನಿ. ಯಾವ್ಯಾವ ಪ್ರಶ್ನೆಗಳು ಬಂದವಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಸುಮ್ಮನೆ ಅದನ್ನು ಡೀಟೇಲ್ ಆಗಿ ಹೇಳ್ಕೊಂತ ಹೋಗಲ್ಲ. ಯಾವ್ಯಾವ ಪ್ರಶ್ನೆಗಳು, ಯಾವ ಟಾಪಿಕ್ ಮೇಲೆ ಯಾವ ಪ್ರಶ್ನೆಗಳು ಬರ್ತಾವೋ ಅನ್ನೋದನ್ನು ಹೇಳ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಫಸ್ಟ್ ಸಂಧಿಗಳ ಬಗ್ಗೆ ಬರುತ್ತಾ, ಆಮೇಲೆ ವರ್ಣಮಾಲೆಗಳು, ಆಮೇಲೆ ಪದಗಳ ಅರ್ಥ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಪದಗಳ ಅರ್ಥವನ್ನು ಏನಿಲ್ಲ 5 ರಿಂದ 6 ಪದಗಳ ಅರ್ಥವನ್ನು ಕೇಳ್ಯಾರ. ಆಗ ಪದಗಳ ಅರ್ಥ ಮೋಸ್ಟ್ ಇಂಪಾರ್ಟೆಂಟ್. ಇವುಗಳನ್ನು ನಾವು ಎಲ್ಲಿ ಓದ್ಕೋಬೇಕಪ್ಪ ಅಂತಂದರೆ, ನಮಗೆ 6th to 10th ಸ್ಟ್ಯಾಂಡರ್ಡ್ವರೆಗೂ ಬರುವಂತಹ ಪಾಠದ ಹಿಂದೆ ಪದಗಳ ಅರ್ಥ ಕೊಟ್ಟಿರ್ತಾರೆ. ಅವುಗಳನ್ನು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಮತ್ತೆ ಬೇರೆ ಪದಗಳ ಅರ್ಥ ಬೇಕಾಗಿಲ್ಲ ಅನಿಸುತ್ತೆ ನನಗೆ. ಓಕೆ ಫ್ರೆಂಡ್, ನಾನಂತೂ ಅದನ್ನೇ ಓದ್ತೀನಿ, ನೀವು ಸಹ ಅದನ್ನೇ ಓದ್ಕೋಬಹುದು. ನೆಕ್ಸ್ಟು ವಿರುದ್ಧಾರ್ಥಕ ಪದಗಳನ್ನು ನೋಡ್ಕೋಬೇಕು. ಆಮೇಲೆ ಗುಂಪಿಗೆ ಸೇರದ ಪದಗಳನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್. ಉದಾಹರಣೆಗೆ ಕವಿಗಳ ಬಗ್ಗೆ ಕೊಟ್ಟಾರ ನೋಡಿ. UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, M ಗೋಪಾಲಕೃಷ್ಣ ಅಡಿಗಾರ. ಈ ಇಷ್ಟು ಕವಿಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಕೊಟ್ಟಾರ. ಇಲ್ಲಿ M ಗೋಪಾಲಕೃಷ್ಣ ಅಡಿಗ ಆಗುತ್ತೆ. ಯಾಕಪ್ಪ ಅಂತಂದ್ರೆ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಆದರೆ M ಗೋಪಾಲಕೃಷ್ಣ ಅಡಿಗ ಅವರಿಗೆ ದೊರಕಿಲ್ಲ. ಈ ರೀತಿಯಾಗಿ ಗುಂಪಿಗೆ ಸೇರದ ಪದಗಳನ್ನು ಕೇಳ್ತಾರೆ. ಆಮೇಲೆ ನೋಡಿ, ವಚನಗಳ ಅಂಕಿತನಾಮ ಕೇಳ್ತಾರೆ. ಇನ್ನೊಂದು ಪ್ರಶ್ನೆ ನೋಡಿ, ಸ್ಥಾನ ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ. ಪ್ರಶ್ನೆ ನೋಡಿ, ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿತು. ಈ ರೀತಿಯಾಗಿ ಪ್ರಶ್ನೆ ಇದೆ, ಅದನ್ನು ನಾವು ಅರ್ಥಪೂರ್ಣವಾದ ವಾಕ್ಯವಾಗಿ ಪರಿವರ್ತಿಸಬೇಕು. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿತು, ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್. ಈ ರೀತಿಯಾಗಿ ನೆಕ್ಸ್ಟ್ ಅಕರ್ಮಕ ಧಾತುಗಳು ಮತ್ತು ಸಕರ್ಮಕ ಧಾತುಗಳನ್ನು ನೋಡ್ಕೋಬೇಕು. ಆಮೇಲೆ ನೋಡಿ, ವಿಭಕ್ತಿ ಪ್ರತ್ಯಯಗಳನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಓದ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಇಲ್ಲಿ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಕೊಡ್ತಾರೆ, ಆಮೇಲೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಅದಾವು, ಅವು ಕಂಪ್ಲೀಟಾಗಿ ಓದ್ಕೋಬೇಕಾಗುತ್ತೆ. ಆಮೇಲೆ ಕಾಲಸೂಚಕ ಪ್ರತ್ಯಯ, ಆಮೇಲೆ ವಿರುದ್ಧಾರ್ಥಕ ಪದ ಹೇಳಿದ್ದೀನಿ. ಆಮೇಲೆ ತತ್ಸಮ ತದ್ಭವಗಳನ್ನು ಓದ್ಕೋಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಗ್ರಾಂಥಿಕ ರೂಪಗಳ ಬಗ್ಗೆ ನೋಡ್ಕೋಬೇಕು. ಆಮೇಲೆ ಲೇಖನ ಚಿಹ್ನೆಗಳನ್ನು ನೋಡ್ಕೋಬೇಕಾಗತ್ತೆ. ಆಮೇಲೆ ಇಷ್ಟು ಫ್ರೆಂಡ್ಸ್ ಗಾದೆ ಮಾತುಗಳನ್ನು ನೋಡ್ಕೋಬೇಕಾಗತ್ತೆ. ಗಾದೆ ಮಾತುಗಳ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನೋಡಿ. ಗಾದೆ ಮಾತನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ಡ್ಯಾಶ್, ಈ ರೀತಿ ಕೊಡ್ತಾರೆ. 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಆನ್ಸರ್ ಕಣ್ಣಿಗೆ ನುಣ್ಣಗೆ. ಈ ರೀತಿಯಾಗಿ ಗಾದೆ ಮಾತುಗಳ ಮೇಲೆ ಪ್ರಶ್ನೆಗಳು ಬರ್ತಾವೆ. ನೆಕ್ಸ್ಟು ಅಕ್ಕಿಯ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನು? ಗಾದೆ ಮಾತನ್ನ ಅರ್ಥನೂ ಕೇಳ್ತಾರೆ ಫ್ರೆಂಡ್ಸ್. ಇದರ ಅರ್ಥ ಜಿಪುಣತನ. ಈ ರೀತಿಯಾಗಿ ಪ್ರಶ್ನೆ ಬರ್ತವೆ ಫ್ರೆಂಡ್ಸ್. ಕರ್ಚಿಫು, ಈ ಪದದ ಕನ್ನಡ ರೂಪ ಬರೆಯಿರಿ. ಈ ರೀತಿಯಾಗಿ ಇಂಗ್ಲಿಷ್ ಪದವನ್ನು ಕೊಟ್ಟಿರ್ತಾರೆ, ಅದರ ಕನ್ನಡ ರೂಪವನ್ನು ಬರೀಬೇಕು. ಇದರ ಉತ್ತರ ಕರವಸ್ತ್ರ. ಆಮೇಲೆ ಯೂನಿವರ್ಸಿಟಿ, ಈ ಪದದ ಕನ್ನಡ ರೂಪ. ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಬರ್ತಾವು. ಆಮೇಲೆ ನೋಡಿ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದದ ಸಮಾನಾರ್ಥಕ ರೂಪ. ಈ ರೀತಿಯಾಗಿರೋ ಪ್ರಶ್ನೆ ಬರ್ತಾವೆ. ಅದರ ಅರ್ಥ ಏನಪ್ಪ ಅಂತಂದರೆ ವ್ಯರ್ಥ. ಸಮಾಸಗಳು, ಸಂಧಿಗಳು, ವರ್ಣಮಾಲೆಗಳು, ಪದಗಳ ಅರ್ಥ, ವಚನಗಳ ಅಂಕಿತನಾಮ, ಕವಿಗಳ ಬಿರುದುಗಳ ಬಗ್ಗೆ, ಆಮೇಲೆ ಗುಂಪಿಗೆ ಸೇರದ ಪದಗಳ ಬಗ್ಗೆ, ಸಕರ್ಮಕ ಮತ್ತು ಅಕರ್ಮಕ, ವಿಭಕ್ತಿ ಪ್ರತ್ಯಯಗಳು, ಹಳೆಗನ್ನಡ ಆಗಿರಲಿ ಹೊಸಗನ್ನಡ ಆಗಿರಲಿ, ಆಮೇಲೆ ಕಾಲಸೂಚಕ ಪ್ರತ್ಯಯಗಳು, ವಿರುದ್ಧ ಪದಗಳು, ಕ್ರಿಯಾಪದ, ಲೇಖನ ಚಿಹ್ನೆಗಳು, ಗಾದೆ ಮಾತುಗಳು, ಆಮೇಲೆ ಗ್ರಾಂಥಿಕ ರೂಪಗಳು, ತತ್ಸಮ ತದ್ಭವ, ಆಮೇಲೆ ಗಾದೆ ಮಾತಿನ ಅರ್ಥ, ಕನ್ನಡ ರೂಪ, ಆಮೇಲೆ ಸರ್ವನಾಮ,
ಮತ್ತು ಕನ್ನಡದ ಮೊದಲುಗಳ, ಆಮೇಲೆ ಕನ್ನಡದ ಕವಿಗಳ ಬಗ್ಗೆ, ಕವಿಗಳ ಕೃತಿಗಳ ಬಗ್ಗೆ, ಆಮೇಲೆ ಛಂದಸ್ಸು, ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಬರ್ತಾವೆ. ಈ ರೀತಿಯಾಗಿರುವಂತಹ ಎಲ್ಲ ಟಾಪಿಕ್ಗಳು ಬರ್ತಾವೆ. ಹಾಗಾಗಿ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಎಲ್ಲ ಟಾಪಿಕ್ಗಳನ್ನು ನಾವು ಕಂಪ್ಲೀಟ್ ಆಗಿ ಓದ್ಕೊಂಡ್ಬಿಟ್ರೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದು ತುಂಬ ಸುಲಭ ಫ್ರೆಂಡ್ಸ್. ಹಂಗಾಗಿ ಭಾಳ ಟಫ್ ಏನಿರಲ್ಲ, ತುಂಬಾ ಈಸಿ ಇರುತ್ತೆ. ಹಾಗಾಗಿ ನಾವು ಆರಾಮಾಗಿ ಪಾಸ್ ಆಗ್ಬೋದು ಫ್ರೆಂಡ್ಸ್. ಆಮೇಲೆ ಇದು 150 ಮಾರ್ಕ್ಸಿಂದ ಇರುತ್ತೆ. ಆದರೆ ಇದರಲ್ಲಿ ನಾವು 50 ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀವಿ. 150ಕ್ಕೆ ನಾವು 150 ಪ್ರಶ್ನೆಗಳಲ್ಲಿ 50 ಪ್ರಶ್ನೆಗಳನ್ನು ಸರಿ ಉತ್ತರ ಮಾಡೋದಿಲ್ವಾ, ಮಾಡೇ ಮಾಡ್ತೀವಲ್ಲ ಫ್ರೆಂಡ್ಸ್. ಹಾಗಾಗಿ ಅಷ್ಟೊಂದು ಟಫ್ ಆಗಿರಲ್ಲ, ಈಸಿಯಾಗಿರ್ತೈತೆ. ಆರಾಮಾಗಿ ಅಭ್ಯಾಸ ಮಾಡಿ, ಆಮೇಲೆ ಎಕ್ಸಾಮನ್ನು ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.